ಇದು ಸಿಂಪಲ್ ಲೈಟ್ ಮತ್ತು ಶ್ಯಾಡೋಸ್ಗಳಿಂದ ಪ್ರಾರಂಭವಾಗಿ 8 hours to several days ಎಕ್ಸ್ಪೋಸ್ ಮಾಡಿ ವರ್ಲ್ಡ್ಸ್ ಫಸ್ಟ್ ಪರ್ಮನೆಂಟ್ ಫೋಟೋಗ್ರಫಿ ತೆಗೆದ್ರು. ಇದು ಶತಮಾನಕ್ಕೂ ಹೆಚ್ಚು ಕಾಲ ಫೋಟೋಗ್ರಫಿ ಮೆಥಡ್ಗೆ ಫೌಂಡೇಶನ್ ಆಗಿದೆ. ಈವನ್ ಮೋರ್ ಪಾಪ್ಯುಲರ್ ಆಗಲು ಕಾರಣ ಡೈರೆಕ್ಟ್ ಆಗಿ ನಾವು ನೆಗೆಟಿವ್ ಹಾಗೂ ಪಾಸಿಟಿವ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡಬಹುದಾಗಿತ್ತು. ಯು ಪ್ರೆಸ್ ದ ಬಟನ್, ವಿ ಡೂ ದ ರೆಸ್ಟ್ ಅನ್ನೋ ಮೋಸ್ಟ್ ಫೇಮಸ್ ಅಂಡ್ ವೆಲ್ ನೋನ್ ಟ್ಯಾಗ್ ಲೈನ್ ನೊಂದಿಗೆ ರೆಡ್, ಗ್ರೀನ್ ಅಂಡ್ ಬ್ಲೂ ಲೈಟ್ ನ ಕಂಬೈನ್ ಮಾಡಿ ಯಾವ ಕಲರ್ ನ ಬೇಕಿದ್ರೂ ಕ್ರಿಯೇಟ್ ಮಾಡಬಹುದು ಅಂತ. ಮತ್ತು ಇಂದಿನ ಸ್ಮಾರ್ಟ್ ಫೋನ್ಗಳು ಚಿಕ್ಕದಾಗಿರುವ ಫೋಟೋಗ್ರಫಿಯ ಪವರ್ ಹೌಸ್ಗಳಾಗಿವೆ. ಈಗ 8K ವಿಡಿಯೋ ಸ್ಟೆಬಿಲೈಸೇಷನ್ ಹಾಗೂ ಸಿನಿಮಾ ಎಫೆಕ್ಟ್ಸ್ಗಳೊಂದಿಗೆ. ಫ್ರೆಂಡ್, ಈ ವಿಡಿಯೋ ಸ್ವಲ್ಪ ಲೆಂತ್ ಇದೆ. 11th ಸೆಂಚುರಿಯಿಂದ ಇಲ್ಲಿವರೆಗೆ ಬರಲಿಕ್ಕೆ ಅದರದ್ದೇ ಆದ ಟೈಮ್ ಲೈನ್ ಇದೆ, ಹಾಗಾಗಿ ಸ್ವಲ್ಪ ಲೆಂತ್ ಆಗಿ ಕಾಣಿಸ್ತಿದೆ. ಈ ವಿಡಿಯೋನ ಕಡೆ ತನಕ ನೋಡಿ. ತುಂಬಾ ಎಕ್ಸೈಟ್ ಹಾಗೂ ಡಿಫಿಕಲ್ಟೀಸ್ ಇಂದ ಫೋಟೋಗ್ರಫಿಯನ್ನ ಹೇಗೆ ಇನ್ವೆಂಟ್ ಮಾಡಲಾಯಿತು, ಹೇಗೆ ಎವಾಲ್ವ್ ಮಾಡಿ ಇಂದಿನ ಕಟ್ಟಿಂಗ್ ಏಜ್ ಟೆಕ್ನಾಲಜಿವರೆಗೆ ಬಂದಿದ್ದೇವೆ ಎಂಬುದರ ಬ್ಯೂಟಿಫುಲ್ ಜರ್ನಿ ಆಗಿದೆ. Hey friends, welcome back to the channel. First of all, thank you for your warm support. ಕಾರ್ ಲೋನ್ ವಿಡಿಯೋ ನೋಡಿ ಥ್ರೂ ವಾಟ್ಸಪ್ ಮೆಸೇಜ್ ಮೂಲಕ ಹಾಗೂ ಯೂಟ್ಯೂಬ್ ಕಮೆಂಟ್ಸ್ ನಲ್ಲಿ ನೀವು ತಿಳಿಸಿರೋ ವಿಷಯಗಳ ಮೇಲೆ ಗಮನ ಹರಿಸ್ತೀನಿ ಮತ್ತು ಕೆಲಸ ಮಾಡ್ತೀನಿ. ಒಂದು ಕ್ಷಣ ನಿಮ್ಮ ಸಮಯವನ್ನ ಪಾಸ್ ಮಾಡಿ ಯೋಚಿಸಿ, ಈ ಅದ್ಭುತ ಮ್ಯಾಜಿಕಲ್ ಆರ್ಟ್ ಆದ ಫೋಟೋಗ್ರಫಿ ಹೇಗೆ ಶುರು ಆಯಿತು ಅನ್ನೋದು ನಿಮ್ಗೆ ಯಾವತ್ತಾದ್ರೂ ಯೋಚನೆ ಬಂದಿದೆಯಾ? ಕ್ಯಾಮ್ರಾಗಳೇ ಇಲ್ಲದ ಕಾಲದಿಂದ ಇಂದಿನವರೆಗೆ ನಾವು ನಮ್ಮ ಜೇಬಿನಲ್ಲಿ ಪವರ್ಫುಲ್ ಕ್ಯಾಮ್ರಾವನ್ನ ಇಟ್ಕೊಳ್ತಿರೋ ಕಾಲದವರೆಗೆ ಫೋಟೋಗ್ರಫಿ ಬಹಳ ಜನರ ಕಲೆಕ್ಟಿವ್ ಎಫರ್ಟಿಂದ ಇಲ್ಲಿವರೆಗೆ ಬಂದಿದೆ. ಇದು ಸಿಂಪಲ್ ಲೈಟ್ ಮತ್ತು ಶ್ಯಾಡೋಸ್ಗಳಿಂದ ಪ್ರಾರಂಭವಾಗಿ ಫಿಲ್ಮ್ ರೋಲ್ಸ್ ಮತ್ತು ಡಾರ್ಕ್ ರೂಮ್ಸ್ಗಳಿಂದ ಎವಾಲ್ವ್ ಆಗಿ ಈಗ ಫೋನ್ಗಳು, ಡ್ರೋನ್ಗಳು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೆ ಬಂದಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಚಾನಲ್ಗೆ ಹೊಸದಾಗಿ ಬಂದಿರೋರಿಗೆ ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಇನ್ಕ್ರೆಡಿಬಲ್ ಕ್ಲಿಕ್ಸ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಮೊದಲ ಕ್ಯಾಮ್ರಾ ಐಡಿಯಾ ಅಂತ ಅಂದರೆ ಅದು ಕ್ಯಾಮ್ರಾ ಅಬ್ಸ್ಕ್ಯೂರಾ. ಇದು 11th ಸೆಂಚುರಿಯ ಅಲ್-ಹಸೈನ್ ಅವರ ಬುಕ್ ಆಫ್ ಆಪ್ಟಿಕಲ್ಸ್ನಲ್ಲಿ ಕೋಟ್ ಆಗಿದೆ. ಅದೇನಂತ ಅಂದರೆ, ಒಂದು ಬಾಕ್ಸ್ ಅಥವಾ ಡಾರ್ಕ್ ರೂಮ್ನಲ್ಲಿ ಒಂದು ಸಣ್ಣ ರಂಧ್ರ ಅಥವಾ ಪಿನ್ ಹೋಲ್ ಮಾಡಿದ್ರೆ ಆ ಸ್ಮಾಲ್ ರಂಧ್ರದಿಂದ ಎಂಟರ್ ಆಗುವ ಬೆಳಕು ಬಾಕ್ಸ್ ಅಥವಾ ಡಾರ್ಕ್ ರೂಮ್ ಇಂದ ಆಚೆ ಇರುವ ಮರಗಳು, ಜನರು, ಆಕಾಶ, ದೃಶ್ಯವನ್ನ ಡಾರ್ಕ್ ರೂಮಿನ ಒಳಗೆ ಅಥವಾ ಗೋಡೆಯ ಮೇಲೆ ಉಲ್ಟಾ ಪ್ರೊಜೆಕ್ಟ್ ಮಾಡ್ತಿರತ್ತೆ. ಕಾರಣ ಲೈಟ್ ಸ್ಟ್ರೈಟ್ ಆಗಿ ಟ್ರಾವೆಲ್ ಮಾಡೋ ಕಾರಣದಿಂದ. ಆಗಿನ ಆರ್ಟಿಸ್ಟ್ ಇದನ್ನ ಆಕ್ಯುರೇಟ್ ಆಗಿ ಔಟ್ಲೈನ್ ಟ್ರೇಸ್ ಮಾಡಲು ಕ್ಯಾಮ್ರಾ ಅಬ್ಸ್ಕ್ಯೂರಾ ಬಳಸ್ತಿದ್ರು. ಅಪ್ಸೈಡ್ ಡೌನ್ ಆದ ಚಿತ್ರ ಪೇಪರ್ ಮೇಲೆ ಬಿದ್ದ ಬಳಿಕ ಅದರ ಪ್ರೊಜೆಕ್ಷನ್ ಅನ್ನ ಡ್ರಾ ಮಾಡ್ತಿದ್ರು. ಇದನ್ನ 1727ಗೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಜಾನ್ ಹೆನ್ರಿಚ್ ಡಿಫ್ರೆಂಟ್ ಕೆಮಿಕಲ್ ಮಿಕ್ಸ್ಚರ್ಸ್ನೊಂದಿಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಒಂದಿನ ಅವರು ಸಿಲ್ವರ್ ಸಾಲ್ಟ್ಸ್ ಹೊಂದಿದ ಮಿಕ್ಸ್ಚರನ್ನು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಸಿಲ್ವರ್ ಸಾಲ್ಟ್ಸ್ ಡಾರ್ಕ್ ಆಗೋದನ್ನು ನೋಟಿಸ್ ಮಾಡ್ತಾರೆ. ಥಿಂಕ್ ಅಬೌಟ್, ನಿಮ್ಮ ಟಾಯ್ಸ್ನ ಸೂರ್ಯನ ಬೆಳಕಿಗಿಟ್ರೆ ಹೇಗೆ ಫೇಡ್ ಆಗುತ್ತೋ ಆ ರೀತಿ. ಜಾನ್ ಹೆನ್ರಿಚ್ ಅವರು ಸಿಲ್ವರ್ ಸಾಲ್ಟ್ಸ್ ತುಂಬಿದಂಥ ಕ್ಲಿಯರ್ ಬಾಟಲ್ನ ಡಿಫ್ರೆಂಟ್ ಶೇಪ್ ಇರುವ ಪೇಪರ್ ಬಾಟಲ್ ಮೇಲೆ ಇಟ್ಟು ಅದನ್ನು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಆ ಶೇಪ್ ಇರುವ ಜಾಗ ಡಾರ್ಕ್ ಆಗ್ತಾ ಹೋಗುತ್ತೆ. ಬಾಟಲಿಯ ಮೇಲೆ ಆ ಶೇಪ್ ಕ್ರಿಯೇಟ್ ಆಗ್ತಿತ್ತು. ಬಟ್ ಆ ಪ್ರಾಬ್ಲಮ್ ವಾಸ್, ಸ್ವಲ್ಪ ಸಮಯದ ಬಳಿಕ ಆ ಬಾಟಲ್ನಲ್ಲಿದ್ದ ಹೋಲ್ ಮಿಕ್ಸ್ಚರ್ ಡಾರ್ಕ್ ರೂಮ್ನಲ್ಲಿ ಇಟ್ಟು ಸೇಫ್ ಮಾಡಲಿಲ್ಲ ಅಂತ ಅಂದರೆ ಕಂಪ್ಲೀಟ್ ಬಾಟಲ್ ಡಾರ್ಕ್ ಆಗ್ತಿತ್ತು. ಈ ಪ್ರಾಬ್ಲಮ್ನ ಫಿಕ್ಸ್ ಮಾಡಲು ಆಗ ಅವರಿಗೆ ತುಂಬ ಚಾಲೆಂಜ್ ಇತ್ತು. ಈ ಇನ್ವೆನ್ಷನ್ ಬಹಳ ಮುಖ್ಯವಾಯಿತು. ಇಟ್ ಪ್ರೂವ್ಡ್ ಮೊದಲ ಬಾರಿಗೆ ಲೈಟ್ ಬಳಸಿ ಕೆಮಿಕಲ್ಗಳ ಸಹಾಯದಿಂದ ಸರ್ಫೇಸ್ನ ಬದಲಿಸಿ ದಾಖಲಿಸಬಹುದಾಗಿತ್ತು. ಆ ಬಾಟಲ್ನ ಇಮೇಜ್ ಪರ್ಮನೆಂಟ್ ಆಗಿ ಉಳಿಯದಿದ್ದರೂ ಸಹ. ಇದು ಫೋಟೋಗ್ರಫಿ ಆವಿಷ್ಕಾರದತ್ತ ಸಾಗಿದ ಫಸ್ಟ್ ಮೇಜರ್ ಸ್ಟೆಪ್. ನಂತರ 1820ನಲ್ಲಿ ಜೋಸೆಫ್ ನೈಸಫರ್ ನೀಪ್ಸ್ ಅವರು ಹೆಲಿಯೋಗ್ರಫಿ ಪ್ರಾಸೆಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಅಂದ್ರೆ ಸನ್ ಡ್ರಾಯಿಂಗ್. ನೀಪ್ಸ್ ಅವರು ಮೆಟಲ್ ಪ್ಲೇಟ್ಗೆ ಸ್ಟಿಕ್ಕಿ ಸ್ಟಫ್ ಆದ ಬ್ಯೂಟಮಿನ್ ಅನ್ನು ನೈಸರ್ಗಿಕ ಡಾಂಬರ್ನಿಂದ ಲೈಕ್ ಟಾರ್, ಕ್ಯಾಮ್ರಾ ಅಬ್ಸ್ಕ್ಯೂರಾ ಮತ್ತು ಮೆನಿಸ್ಕರ್ ಲೆನ್ಸ್ ಯೂಸ್ ಮಾಡಿ 8 hours to several days ಎಕ್ಸ್ಪೋಸ್ ಮಾಡಿ ವರ್ಲ್ಡ್ಸ್ ಫಸ್ಟ್ ಪರ್ಮನೆಂಟ್ ಫೋಟೋಗ್ರಫಿ ತೆಗೆದ್ರು. ಅದು ವ್ಯೂ ಫ್ರಮ್ ದ ವಿಂಡೋ ಅಟ್ ಲೇ ಗ್ರಾಸ್. ಬ್ಯೂಟಮೈನ್ ಸೂರ್ಯನ ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಗಟ್ಟಿ ಆಗ್ತಿತ್ತು. ನಂತರ ಅದನ್ನು ಲ್ಯಾವೆಂಡರ್ ಆಯಿಲ್ ಮತ್ತು ಪೆಟ್ರೋಲಿಯಂನಿಂದ ಪ್ಲೇಟನ್ನು ವಾಶ್ ಮಾಡ್ತಿದ್ರು. ಈ ಪ್ರಾಸೆಸ್ನಿಂದ ಮಹತ್ವದ ಸಂಗತಿ ಸಾಬೀತಾಯಿತು, ಲೈಟ್ ಪರ್ಮನೆಂಟ್ ಪಿಕ್ಚರ್ ಅನ್ನ ರಚಿಸಬಹುದು ಎಂದು. ದಿಸ್ ವಾಸ್ ಅ ಬ್ರೇಕ್ ಥ್ರೂ. ಇದು ನಾವು ನೋಡುತ್ತಿರುವ ಫೋಟೋಗ್ರಫಿ ಜರ್ನಿಗೆ ಒಂದು ಮಹತ್ವದ ಮೆಟ್ಟಿಲಾಯಿತು. ನೇಪ್ಸ್ ಅವರ ವರ್ಕ್. 1833ರಲ್ಲಿ ನೇಪ್ಸ್ ಅವರು ಸಾವನ್ನಪ್ಪಿದ ಬಳಿಕ ಅವರೊಂದಿಗೆ ಕೆಲಸ ಮಾಡ್ತಿದ್ದ ಲೂಯಿಸ್ ಡಾಗ್ಯುರೆ ಅವರು ಫೋಟೋಗ್ರಾಫಿಕ್ ಡೆವಲಪ್ಮೆಂಟ್ ಅನ್ನ ಮತ್ತೊಂದು ದೊಡ್ಡ ಹಂತಕ್ಕೆ ತೆಗೆದುಕೊಂಡು
ಬಂದರು. ಡ್ಯಾಗ್ಯುರೋ ಟೈಪ್ ಎನ್ನುವ ಪ್ರಾಸೆಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ವರ್ಲ್ಡ್ಸ್ ಫಸ್ಟ್ ಪ್ರಾಕ್ಟಿಕಲ್ ಮೆಥಡ್ ನಲ್ಲಿ ಫೋಟೋಗ್ರಾಫ್ಸ್ ತೆಗೆಯುವ ಪ್ರಾಸೆಸ್ ಆಗಿತ್ತು. ಇನ್ಸ್ಟೆಡ್ ಆಫ್ ಬ್ಯೂಟಮೇನ್, ಡ್ಯಾಗ್ಯುರೋ ಅವರು ಪಾಲಿಶ್ಡ್ ಕಾಪರ್ ಪ್ಲೇಟ್ಸ್ಗೆ ಸಿಲ್ವರ್ ಕೋಟ್ನ ಉಪಯೋಗಿಸಿ ಅಯೋಡಿನ್ ವೇಪರ್ಗೆ ಎಕ್ಸ್ಪೋಸ್ ಮಾಡಿ ಲೈಟ್ಗೆ ಸೆನ್ಸಿಟಿವ್ ಆದ ಸಿಲ್ವರ್ ಅಯೋಡೈಡ್ ರಚಿಸಿದರು. ಈ ಮೆಥಡ್ 8 hours ಪ್ಲಸ್ ಎಕ್ಸ್ಪೋಸ್ ಟೈಮ್ ಅನ್ನ ಮಿನಿಟ್ಸ್ಗೆ ರೆಡ್ಯೂಸ್ ಮಾಡಿತು. ಎಕ್ಸ್ಪೋಸ್ಡ್ ಸಿಲ್ವರ್ ಕೋಟೆಡ್ ಪ್ಲೇಟ್ ಅನ್ನ ಮರ್ಕ್ಯುರಿ ವೇಪರ್ ಇಂದ ಡೆವಲಪ್ ಮಾಡಿದಾಗ ಡೀಟೇಲ್ಡ್ ಮಿರರ್ ಲೈಕ್ ಇಮೇಜ್ ಬರ್ತಿತ್ತು. ಅದನ್ನ ಪರ್ಮನೆಂಟ್ ಆಗಿ ಇರುವಂತೆ ಮಾಡಲು ಸರ್ ಜಾನ್ ಹರ್ಷಲ್ ಡಿಸ್ಕವರ್ ಮಾಡಿದ ಸೋಡಿಯಂ ಥಿಯೋಸಲ್ಫೇಟ್ ಸ್ಪೆಷಲ್ ಸೊಲ್ಯೂಷನ್ ಇಂದ ಪರ್ಮನೆಂಟ್ ಆಗಿ ಇರುವಂತೆ ಫಿಕ್ಸ್ ಮಾಡಲಾಯಿತು. ಸರ್ ಜಾನ್ ಹರ್ಷಲ್ ಅವರು ಕೂಡ ಸಯನೋಟೈಪ್ ಪ್ರಾಸೆಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದನ್ನ ಹೆಚ್ಚಿಗೆ ಪಬ್ಲಿಕೇಶನ್ಸ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರಲ್ ಪ್ಲಾನ್ಸ್ ಹಾಗೂ ಟೆಕ್ನಿಕಲ್ ಡ್ರಾಯಿಂಗ್ ಗೆ ಬಳಸಲಾಗ್ತಿತ್ತು. ಲೂಯಿಸ್ ಡ್ಯಾಗ್ಯುರೆ ಅವರ ಪ್ರಾಸೆಸ್ ಇಂದ ಹೊರ ಬರ್ತಿದ್ದ ಪಿಕ್ಚರ್ ಡ್ಯಾಗ್ಯುರೆ ಟೈಪ್ ಎಂದು ವೈಡ್ಲಿ ಕರೆಯಲಾಗ್ತಿತ್ತು. ಇದು ಯೂನಿಕ್ ಆಗಿ ಸೋ ಕ್ಲಿಯರ್ ಆಗಿತ್ತು, ಲೈಕ್ ಕನ್ನಡಿಯಲ್ಲಿ ನೋಡಿದಂತೆ. ಈ ಪ್ರಾಸೆಸ್ ನಲ್ಲಿ ಬಂದ ಪಿಕ್ಚರ್ ನ ಮಲ್ಟಿ ಕಾಪೀಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕಾರಣ ಕ್ಯಾಮ್ರಾ ಅಬ್ಸ್ಕ್ಯೂರ್ ಆಗಿ ಒಂದೇ ಸಿಲ್ವರ್ ಕೋಟೆಡ್ ಕಾಪರ್ ಪ್ಲೇಟ್ ಇಟ್ಟು ತೆಗಿತಿದ್ರಿಂದ ಡೀಟೇಲ್ಡ್ ಹಾಗೂ ಕ್ಲಾರಿಟಿ ಪಿಕ್ಚರ್ ನೋಡಿ ಜನ ಫುಲ್ ಅಮೇಜ್ ಆಗ್ತಿದ್ರು. ಇದು ಫೋಟೋಗ್ರಫಿಯಲ್ಲಿ ದೊಡ್ಡ ಮೆಟ್ಟಿಲಾಗಿತ್ತು. ಜನರು ಹಾಗೂ ಪ್ರಪಂಚದ ರಿಯಲಿಸ್ಟಿಕ್ ಹಾಗೂ ಪ್ರಾಕ್ಟಿಕಲ್ ಪಿಕ್ಚರ್ಸ್ ತೆಗೆಯಲು ಮೊದಲ ಬಾರಿಗೆ ಪಾಸಿಬಲ್ ಆದ ಪ್ರಾಸೆಸ್ ಆಗಿತ್ತು. ಇದು ಫೋಟೋಗ್ರಫಿಯ ಹೊಸ ಅಧ್ಯಾಯವೂ ಸಹ. ಈ ಪ್ರಾಸೆಸ್ ಸ್ವಲ್ಪ ಡೇಂಜರಸ್ ಆಗಿತ್ತು, ಕಾರಣ ಟಾಕ್ಸಿಕ್ ಆದ ಮರ್ಕ್ಯುರಿ ವೇಪರ್ ಉಪಯೋಗ ಆಗ್ತಿದ್ದ ಕಾರಣ. ಡ್ಯಾಗ್ಯುರೋ ಅವರಿಗೆ ಫ್ರೆಂಚ್ ಗವರ್ನಮೆಂಟ್ ಲೈಫ್ ಟೈಮ್ ಪೆನ್ಷನ್ ನ ನೀಡಿ ಈ ಪೇಟೆಂಟ್ 1839 ನಲ್ಲಿ ತಗೊಂಡು ವರ್ಲ್ಡ್ ವೈಡ್ ಫ್ರೀ ಆಗಿ ಸಿಗುವಂತೆ ಮಾಡಿತು, ಎಕ್ಸೆಪ್ಟ್ ಇಂಗ್ಲೆಂಡ್, ಥ್ಯಾಂಕ್ಸ್ ಟು ಫ್ರಾನ್ಸ್. ಇದೇ ಟೈಮ್ ಪೀರಿಯಡ್ ನಲ್ಲಿ ಇಂಗ್ಲೆಂಡ್ನ ಮತ್ತೊಬ್ಬ ಮುಂಚೂಣಿ ವಿಜ್ಞಾನಿಯಾದ ಹೆನ್ರಿ ಫಾಕ್ಸ್ ಟ್ಯಾಲ್ಬೋಟ್ ಕೂಡ ಫೋಟೋಗ್ರಫಿ ಆನ್ ಪೇಪರ್ ಅದರ ಮೇಲೆ ಕೆಲಸ ಮಾಡ್ತಿದ್ರು. ಅದೇನಂದ್ರೆ ಹೆನ್ರಿ ಫಾಕ್ಸ್ ಅವರು ಮೊದಲು ಸಿಲ್ವರ್ ನೈಟ್ರೇಟ್ ನಂತರ ಸಿಲ್ವರ್ ಕ್ಲೋರೈಡ್ ಸೊಲ್ಯೂಷನ್ ನಲ್ಲಿ ಪೇಪರ್ ಅನ್ನು ನೆನೆಸಿ ಈ ಟ್ರೀಟೆಡ್ ಪೇಪರ್ ಅನ್ನು ಮಾಡಿಫೈಡ್ ಕ್ಯಾಮ್ರಾ ಅಬ್ಸ್ಕ್ಯೂರಾ ಮತ್ತು ಶೆವೆಲಿಯರ್ ಅಕ್ರೋಮ್ಯಾಟಿಕ್ ಲೆನ್ಸ್ ನಿಂದ ಎಕ್ಸ್ಪೋಸ್ ಮಾಡಿದಾಗ ಇಲ್ಲಿ ಹೆಚ್ಚು ಲೈಟ್ ಬಿದ್ದ ಜಾಗ ಡಾರ್ಕ್ ಆಗ್ತಿತ್ತು, ಲೆಸ್ ಲೈಟ್ ರಿಸೀವ್ ಆದ ಜಾಗ ಲೈಟ್ ಆಗಿರ್ತಿತ್ತು. ಇದು ನೆಗೆಟಿವ್ ಇಮೇಜ್ ಹುಟ್ಟಿಗೆ ಕಾರಣವಾಯಿತು. ಇದೇ ಹೆನ್ರಿ ಫಾಕ್ಸ್ ಇನ್ವೆಂಟ್ ಮಾಡಿದ ಕ್ಯಾಲೋಟೈಪ್ ಪ್ರಾಸೆಸ್. ದ ರಿಯಲ್ ಮ್ಯಾಜಿಕ್ ವಾಸ್ ನೆಕ್ಸ್ಟ್. ಈ ನೆಗೆಟಿವ್ ಪೇಪರ್ ಇಂದ ಮತ್ತೊಂದು ಟ್ರೀಟೆಡ್ ಪೇಪರ್ ಮೇಲೆ ಇಟ್ಟು ನೆಗೆಟಿವ್ ಪೇಪರ್ ಮೂಲಕ ಲೈಟ್ ಅನ್ನ ಕಳಿಸಿದ್ರೆ ದ ಡಾರ್ಕ್ ಪಾರ್ಟ್ ಲೈಟ್ ಅನ್ನ ಬ್ಲಾಕ್ ಮಾಡ್ತಿತ್ತು, ವೈಲ್ ಲೈಟ್ ಪಾರ್ಟ್ಸ್ ಬೆಳಕನ್ನ ಹಾದು ಹೋಗಲು ಬಿಡ್ತಿತ್ತು. ಇದರಿಂದ ಪಾಸಿಟಿವ್ ಇಮೇಜ್ ಕ್ರಿಯೇಟ್ ಆಗ್ತಿತ್ತು, ರಿಯಲಿಸ್ಟಿಕ್ ಸೀನ್ ನಂತೆ ಕಾಣುವ ಪಿಕ್ಚರ್. ಇದರಿಂದ ಒಮ್ಮೆ ತೆಗೆದ ನೆಗೆಟಿವ್ ಪಿಕ್ಚರ್ ನಿಂದ ಮಲ್ಟಿ ಕಾಪೀಸ್ ತಯಾರಿಸಲು ಸಾಧ್ಯವಾಯಿತು. ಈ ನೆಗೆಟಿವ್ ಪಾಸಿಟಿವ್ ಪ್ರಾಸೆಸ್ ಹೆನ್ರಿ ಫಾಕ್ಸ್ ಅವರ ಅತ್ಯಂತ ಮಹತ್ವದ ಕೊಡುಗೆ. ಇದು ಶತಮಾನಕ್ಕೂ ಹೆಚ್ಚು ಕಾಲ ಫೋಟೋಗ್ರಫಿ ಮೆಥಡ್ಗೆ ಫೌಂಡೇಶನ್ ಆಗಿದೆ. ಯಾಕಂದ್ರೆ ಕೇವಲ ಪಿಕ್ಚರ್ಸ್ನ ತೆಗೆಯೋದಲ್ಲ, ಈ ನೆಗೆಟಿವ್ ಪಾಸಿಟಿವ್ ಪ್ರಾಸೆಸ್ ಇಂದ ಮಲ್ಟಿಪಲ್ ಫೋಟೋಗ್ರಾಫ್ ಕಾಪೀಸ್ನ ಮಾಡ್ಬೋದಾಗಿತ್ತು. ಬಟ್ ಸೂನ್ ಆಗಿನ ಫೋಟೋಗ್ರಾಫರ್ಸ್ ಫಾಸ್ಟರ್, ಕ್ಲಿಯರರ್ ಅಂಡ್ ಶಾರ್ಪರ್ ಇಮೇಜಸ್ ಬೇಕೆಂದು ಬಯಸ್ತಿದ್ರು. ಅಂಡ್ ದಟ್ಸ್ ವೇರ್ ದ ನೆಕ್ಸ್ಟ್ ಬಿಗ್ ಇನ್ವೆನ್ಷನ್ ಅರೈವ್ಡ್. ಅದೇ ವೆಟ್ ಕೊಲೋಡಿಯನ್ ಪ್ರಾಸೆಸ್. ಇನ್ 1851 ನಲ್ಲಿ ಫೋಟೋಗ್ರಾಫರ್ ಆದಂತ ಫ್ರೆಡರಿಕ್ ಸ್ಕಾಟ್ ಆರ್ಚರ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಕ್ಯಾಲೋಟೈಪ್ ಮತ್ತು ಡ್ಯಾಗ್ಯುರೋ ಟೈಪ್ಗಳಿಗಿಂತ ಹೆಚ್ಚು ಶಾರ್ಪರ್ ಡೀಟೇಲ್ ಇಮೇಜ್ ಅನ್ನ ತಯಾರಿಸಬಹುದಾಗಿತ್ತು. ಇದು ಸೆಲ್ಯುಲೋಸ್ ನೈಟ್ರೇಟ್ ಅನ್ನು ಈಥರ್ ಮತ್ತು ಆಲ್ಕೋಹಾಲ್ ನಲ್ಲಿ ಕರಗಿಸಿ ಅಯೋಡೈಡ್ ನ ಆಡ್ ಮಾಡಿ ಗಾಜಿನ ಪ್ಲೇಟ್ಗೆ ಕೋಟ್ ಮಾಡುವುದರಿಂದ ಪ್ರಾರಂಭವಾಗ್ತಿತ್ತು. ಅದಿನ್ನು ಒದ್ದೆ ಆಗಿದ್ದಾಗ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ನಲ್ಲಿ ಡಿಪ್ ಮಾಡಿ ಲೈಟ್ಗೆ ಸೆನ್ಸಿಟಿವ್ ಮಾಡ್ತಿದ್ರು. ಹಿಯರ್ ಇಸ್ ದ ಟ್ರಿಕಿ ಪಾರ್ಟ್. ಅದೇನಂದ್ರೆ ಪ್ಲೇಟ್ ಒಣಗುವ ಮೊದಲು ಅದನ್ನ ಎಕ್ಸ್ಪೋಸ್ ಮಾಡಿ ಡೆವಲಪ್ ಮಾಡಬೇಕಿತ್ತು. ಅದು 15 minutes ಒಳಗಡೆ. ಅದರರ್ಥ ಫೋಟೋಗ್ರಾಫರ್ಸ್ ಪೋರ್ಟೇಬಲ್ ಡಾರ್ಕ್ ರೂಮ್ನ ಎಲ್ಲಿಗೆ ಹೋದರೂ ಜೊತೆಗೆ ಇಟ್ಕೊಂಡು ಹೋಗಬೇಕಾಗ್ತಿತ್ತು. ಈ ಚಾಲೆಂಜ್ನ ನಡುವೆಯೂ ಈ ಪ್ರಾಸೆಸ್ ಎಕ್ಸೆಪ್ಷನಲಿ ಶಾರ್ಪರ್ ಆ್ಯಂಡ್ ಹೈಲಿ ಡೀಟೇಲ್ಡ್ ಇಮೇಜಸ್ನ ಪ್ರೊಡ್ಯೂಸ್ ಮಾಡ್ತಿತ್ತು. ಹೀಗಾಗಿ ಅನೇಕ ವರ್ಷಗಳವರೆಗೆ ಇದು ಪ್ರಮುಖ ಫೋಟೋಗ್ರಫಿಕ್ ಮೆಥಡ್ ಆಗಿತ್ತು. ಈವನ್ ಮೋರ್ ಪಾಪ್ಯುಲರ್ ಆಗಲು ಕಾರಣ ಡೈರೆಕ್ಟ್ ಆಗಿ ನಾವು ನೆಗೆಟಿವ್ ಹಾಗೂ ಪಾಸಿಟಿವ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡಬಹುದಾಗಿತ್ತು. ಅದರಲ್ಲಿ ಮೊದಲನೆಯದು ಆಂಬ್ರೋಟೈಪ್. ಇದು ಗ್ಲಾಸ್ ನೆಗೆಟಿವ್ ಡಾರ್ಕ್ ಬ್ಯಾಕ್ ಗ್ರೌಂಡ್ ಮುಂದೆ ಇಡುವ ಮೂಲಕ ತಯಾರಿಸಿದ ಪಾಸಿಟಿವ್ ಫೋಟೋಗ್ರಾಫ್. ಡಾರ್ಕ್ ಬ್ಯಾಕ್ಗ್ರೌಂಡ್ ನಲ್ಲಿ ನೋಡಿದಾಗ ಇಮೇಜ್ ಪಾಸಿಟಿವ್ ಫೋಟೋ ರೀತಿ ಬರ್ತಿತ್ತು. ನಂತರ ಬಂದಿದೆ ಟಿನ್ ಟೈಪ್. ಇದು ಸಹ ವೆಟ್ ಕೊಲೋಡಿಯನ್ ಟೆಕ್ನಿಕ್, ಆದರೆ ಗ್ಲಾಸ್ ಬದಲಿಗೆ ಕೊಲೋಡಿಯನ್ನ ಥಿನ್ ಐರನ್ ಮೆಟಲ್ ಪ್ಲೇಟ್ಗೆ ಕೋಟ್ ಮಾಡಲಾಗ್ತಿತ್ತು. ಈ ಮೆಥಡ್ ಕಡಿಮೆ ವೆಚ್ಚ, ಬೇಗ ಪ್ರೊಡ್ಯೂಸ್ ಮಾಡಬಹುದಾಗಿತ್ತು.
ಟಫ್ ಮತ್ತು ಹೆಚ್ಚು ಬಾಳಿಕೆ ಇರುವ ಫೋಟೋಗ್ರಫಿಕ್ ಮೆಥಡ್ ಆಗಿತ್ತು. ಆಮ್ರೋಟೈಪ್ ಸ್ಟುಡಿಯೋ ಪೋರ್ಟ್ರೇಟ್ಸ್ಗೆ ಯುಟಿಲೈಸ್ ಮಾಡ್ತಿದ್ರು. ಟಿನ್ ಟೈಪ್ ಅಮೆರಿಕನ್ ಸಿವಿಲ್ ವಾರ್, ಕಾರ್ನಿವಲ್ಸ್ ಉತ್ಸವಗಳಲ್ಲಿ ಜನರು ಕೆಲವೇ ನಿಮಿಷಗಳಲ್ಲಿ ಫೋಟೋಗ್ರಾಫ್ಸ್ ತೆಗೆಸಿಕೊಳ್ತಿದ್ರು. 1850ರಲ್ಲಿ ಆಲ್ಬ್ಯೂಮನ್ ಪ್ರಿಂಟ್ ಲೂಯಿಸ್ ಡಿಸೈರ್ ಬೆಲಿಂಕ್ವೆಟ್ ಎವ್ರಾರ್ಡ್ ಇನ್ವೆಂಟ್ ಮಾಡಿದ್ರು. ಇದು 19ನೇ ಸೆಂಚುರಿಯ ಡಾಮಿನೆಂಟ್ ಫೋಟೋಗ್ರಫಿಕ್ ಪ್ರಿಂಟಿಂಗ್ ಮೆಥಡ್ ಆಗಿತ್ತು. ಇದರ ಕೀ ಇಂಗ್ರೀಡಿಯೆಂಟ್ಸ್ ಯಾವುದು ಗೊತ್ತಾ? ಕೋಳಿ ಮೊಟ್ಟೆಯ ಬಿಳಿ ಭಾಗ, ಎಗ್ ವೈಟ್ ಆರ್ ಆಲ್ಬ್ಯೂಮನ್. ಈ ಪ್ರಾಸೆಸ್ ಆಲ್ಬ್ಯೂಮನ್ ಮತ್ತು ಸಾಲ್ಟ್ ಸೊಲ್ಯೂಷನ್ ಅನ್ನು ಪೇಪರಿಗೆ ಕೋಟ್ ಮಾಡಿ ನಂತರ ಅದನ್ನು ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಮೇಲೆ ತೇಲಿಸಿದಾಗ ಅದು ಲೈಟ್ ಸೆನ್ಸಿಟಿವ್ ಆಗಿ ಫೋಟೋಗ್ರಾಫಿಕ್ ಶೈನಿ ಪೇಪರ್ ಆಗ್ತಿತ್ತು. ಅದನ್ನು ನೆಗೆಟಿವ್ನೊಂದಿಗೆ ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಸಿಲ್ವರ್ ಪಾರ್ಟಿಕಲ್ಸ್ ರೆಡ್ಯೂಸ್ ಆಗಿ ಇಮೇಜ್ ಫಾರ್ಮ್ ಆಗ್ತಿತ್ತು. ಆಲ್ಬ್ಯೂಮನ್ ಪ್ರಿಂಟ್ ಸುಲಭವಾದ ಉತ್ಪಾದನೆ ಮತ್ತು ಅಫೋರ್ಡೆಬಿಲಿಟಿ ಫೋಟೋಗ್ರಾಫ್ಸ್ನ ಮಾಸ್ ಪ್ರೊಡಕ್ಷನ್ಗೆ ರೀಸನ್ ಆಯಿತು. ಇದು ಇನ್ಫಾರ್ಮೇಷನ್ ಹರಡುವಲ್ಲಿ ಮತ್ತು ಪ್ರಾಸ್ಪೆಕ್ಟಿವ್ಗಳನ್ನು ರೂಪಿಸುವಲ್ಲಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದೆ. ಆಲ್ಬ್ಯೂಮನ್ ಪ್ರಿಂಟ್ ಎರಾ ಆರಂಭಿಕ ಫೋಟೋಗ್ರಫಿ ಪವರ್ ಮತ್ತು ರಿಚ್ ವಿಜುವಲ್ ಹಿಸ್ಟ್ರಿನ ನಮಗೆ ಬಿಟ್ಟು ಹೋಗಿದೆ. ಆ ಸಮಯದಲ್ಲಿ ವುಡ್ಯುರೋಟೈಪ್, ಪ್ಲಾಟಿನಮ್ ಪ್ರಿಂಟ್, ಪಿಗ್ಮೆಂಟ್ ಫ್ಯಾಮಿಲಿ ಆಫ್ ಪ್ರಾಸೆಸ್, ಗಮ್ ಬಯೋಕ್ರೋಮೇಟ್ ಪ್ರಾಸೆಸ್ ಮತ್ತು ಕಾರ್ಬನ್ ಪ್ರಿಂಟ್ ಪ್ರಾಸೆಸ್ ಇವುಗಳು ಆ ಸಮಯದಲ್ಲಿ ಫೋಟೋಗ್ರಾಫ್ಸ್ ಪ್ರಿಂಟಿಗೆ ಲಭ್ಯ ಇದ್ದ ಪ್ರಿಂಟಿಂಗ್ ಮೆಥಡ್ಸ್. ಆಮ್ರೋಟೈಪ್ ಮತ್ತು ಟಿನ್ ಟೈಪ್ ಪ್ರಾಸೆಸ್ ಫೋಟೋಗ್ರಫಿಯನ್ನ ಹೆಚ್ಚು ಫಾಸ್ಟರ್ ಅಂಡ್ ಮೋರ್ ಪೋರ್ಟೇಬಲ್ ಮಾಡಿದ್ರು. ಇನ್ನೂ ಒಂದು ದೊಡ್ಡ ತೊಂದರೆ ಇತ್ತು, ಅದೇ ಪ್ಲೇಟ್ ಡ್ರೈ ಆಗುವ ಮೊದಲು ಫೋಟೋಗ್ರಾಫ್ನ ಡೆವಲಪ್ ಮಾಡಬೇಕಿತ್ತು. ಇದು ಔಟ್ಡೋರ್ ಫೋಟೋಗ್ರಫಿ ಮಾಡಲು ಕಾಂಪ್ಲಿಕೇಟ್ ಆಗ್ತಾ ಇತ್ತು. ಅಷ್ಟರಲ್ಲಿ ಜಿಲೆಟಿನ್ ಡ್ರೈ ಪ್ಲೇಟ್ ಪ್ರಾಸೆಸ್ನ 1871ನಲ್ಲಿ ಡಾಕ್ಟರ್ ರಿಚರ್ಡ್ ಲೀಚ್ ಮ್ಯಾಡ್ಡಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಸಿಲ್ವರ್ ಹ್ಯಾಲೈಡ್ಸ್ಗಳು ಪ್ಲಸ್ ಜಿಲೆಟಿನ್ ಗ್ಲಾಸ್ ಪ್ಲೇಟ್ಗೆ ಕೋಟ್ ಮಾಡಿ ಇದನ್ನು ಡ್ರೈ ಮಾಡಿ ಇಟ್ಕೋಬಹುದಾಗಿತ್ತು. ಇದಕ್ಕೆ ಇಮಿಡಿಯೇಟ್ ಡೆವಲಪ್ಮೆಂಟ್ ಅಗತ್ಯವಿರಲಿಲ್ಲ. ಈ ಪ್ಲೇಟ್ಸನ್ನು ತಯಾರಿಸಿ ಸ್ಟೋರ್ ಮಾಡಿಕೊಂಡು ಬೇಕಾದಾಗ ಬಳಸಬಹುದಾಗಿತ್ತು. ಜಿಲೆಟಿನ್ ಎಮಲ್ಷನ್ ಹಿಂದಿನ ಕೊಲೋಡಿಯನ್ ಪ್ಲೇಟ್ಸ್ಗಿಂತ ಹೆಚ್ಚು ಲೈಟ್ ಸೆನ್ಸಿಟಿವ್ ಆಗಿತ್ತು. ಎಕ್ಸ್ಪೋಷರ್ ಟೈಮ್ ಹೇಳೋದಾದ್ರೆ 1/25 ಸೆಕೆಂಡ್ಗೆ ಬಂದಿತ್ತು. ಇದರಿಂದ ಮೂವಿಂಗ್ ಸಬ್ಜೆಕ್ಟ್ನ ಕ್ಯಾಪ್ಚರ್ ಮಾಡಲು ಸಾಧ್ಯವಾಗ್ತಿತ್ತು. ಜೊತೆ ಫೋಟೋಗ್ರಫಿ ಫಾಸ್ಟ್ ಹಾಗೂ ಕಡಿಮೆ ವೆಚ್ಚದಲ್ಲಿ ಎಲ್ಲರಿಗೂ ಲಭ್ಯವಾಯಿತು. ಸ್ಮಾಲರ್ ಪೋರ್ಟೇಬಲ್ ಕ್ಯಾಮ್ರಾಗಳಿಗೂ ಇದು ದಾರಿ ಮಾಡಿಕೊಡ್ತು. ಮುಂದೆ ಜಿಲೆಟಿನ್ ಸಿಲ್ವರ್ ಪ್ರಾಸೆಸ್ ಫೋಟೋಗ್ರಫಿಯನ್ನು ಬದಲಿಸಿತು ಬೈ ಮೇಕಿಂಗ್ ಇಟ್ ಸಿಂಪ್ಲರ್, ಈಸಿಯರ್. ಹಿಂದೆ ಫೋಟೋಗ್ರಫಿ 2 ಸ್ಟೆಪ್ ಪ್ರಾಸೆಸ್ ಆಗಿತ್ತು. ಅದು ಸಿಲ್ವರ್ ಸಾಲ್ಟ್ಸ್ ಮತ್ತು ನೈಟ್ರೇಟ್ ಬಳಸುವ ಸ್ಲೋ ಪ್ರಾಸೆಸ್. ಜಿಲೆಟಿನ್ ಸಿಲ್ವರ್ ಪ್ರಾಸೆಸ್ ಬ್ರೋಮೈಡ್ ಮತ್ತು ಸಿಲ್ವರ್ ನೈಟ್ರೇಟ್ ಅನ್ನು ಜಿಲೆಟಿನ್ ಸೊಲ್ಯೂಷನ್ಗೆ ಸೇರಿಸಿ ಇದನ್ನು ಫೆಸಿಲಿಟೇಟ್ ಮಾಡಲಾಗ್ತಿತ್ತು. ಇನಿಷಿಯಲಿ ಇದನ್ನು ಗಾಜಿನ ಪ್ಲೇಟ್ಗೆ ಕೋಟ್ ಮಾಡಲಾಗ್ತಿತ್ತು. ಇದರಿಂದ ಡ್ರೈ ಪ್ಲೇಟ್ ಪ್ರಾಸೆಸ್ ಸ್ಟಾರ್ಟ್ ಆಯಿತು. ಫೋಟೋಗ್ರಾಫರ್ಸ್ ಪೋರ್ಟೇಬಲ್ ಡಾರ್ಕ್ ರೂಮ್ ತಗೊಂಡೋಗೋದು ಇದರಿಂದ ಎಲಿಮಿನೇಟ್ ಆಯಿತು ಮತ್ತು ಇಮೇಜಸ್ನ ನಂತರ ಡೆವಲಪ್ ಮಾಡಬಹುದಾಗಿತ್ತು. ನಂತರ ಇದೇ ಎಮಲ್ಷನ್ನನ್ನು ಫೋಟೋಗ್ರಾಫಿಕ್ ಪೇಪರ್ ಮೇಲೆ ಬಳಸಲಾಯಿತು. ಇದರಿಂದ ಪ್ರಾಸೆಸ್ ಮೋರ್ ಕಾಸ್ಟ್ ಎಫೆಕ್ಟಿವ್ ಹಾಗೂ ಫಾಸ್ಟ್ ಕೂಡ ಆಯಿತು. ಇದರಿಂದ ಹವ್ಯಾಸಿ ಹಾಗೂ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ಗೆ ಹೆಚ್ಚು ಲಾಭವಾಯಿತು. ಇನ್ನು 1888ರಲ್ಲಿ ಜಾರ್ಜ್ ಈಸ್ಟ್ಮನ್ ಕೋಡಕ್ ಕ್ಯಾಮ್ರಾವನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಯು ಪ್ರೆಸ್ ದ ಬಟನ್, ವಿ ಡೂ ದ ರೆಸ್ಟ್ ಅನ್ನೋ ಮೋಸ್ಟ್ ಫೇಮಸ್ ಆ್ಯಂಡ್ ವೆಲ್ ನೋನ್ ಟ್ಯಾಗ್ ಲೈನ್ನೊಂದಿಗೆ. ಸ್ಮಾಲ್ ಬಾಕ್ಸ್ ಕ್ಯಾಮ್ರಾ ಆಗಿತ್ತು. 100 ಫೋಟೋಸ್ ಕ್ಯಾಪ್ಚರ್ ಮಾಡುವ ಫಿಲ್ಮ್ ರೋಲ್ನೊಂದಿಗೆ ಇದು ಜನರಿಗೆ ಸುಲಭವಾಗಿ ಸಿಗಬೇಕು ಮತ್ತು ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಲು ತುಂಬ ಈಸಿ ಆ್ಯಂಡ್ ಸಿಂಪ್ಲಿಫೈ ಮಾಡ್ತಾ ಹೋಯಿತು. ಫೋಟೋಗ್ರಫಿ ಮೇನ್ ಸ್ಟ್ರೀಮ್ಗೆ ಬರಲು ಕಾರಣವಾಯಿತು. 100 ಫೋಟೋಗ್ರಾಫ್ಸ್ನ ತೆಗೆದ ನಂತರ ಸಂಪೂರ್ಣ ಕ್ಯಾಮ್ರಾವನ್ನೇ ಕೋಡಕ್ ಕಂಪನಿಗೆ ಕಳಿಸಬೇಕಾಗಿತ್ತು. ಅವರು ಫೋಟೋಸ್ನ ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಹೊಸ ಫಿಲಮ್ನ ಹಾಕಿ ಮತ್ತೆ ಕಳಿಸ್ತಿದ್ರು. ಇದು ಸ್ನ್ಯಾಪ್ಶಾಟ್ಸ್ ಮತ್ತು ಫ್ಯಾಮಿಲಿ ಫೋಟೋ ಆಲ್ಬಮ್ ಕಾನ್ಸೆಪ್ಟ್ನ ಹುಟ್ಟಿಗೆ ಕಾರಣವಾಯಿತು. ಪ್ರತಿದಿನದ ಆಕ್ಟಿವಿಟೀಸ್ಗಳಲ್ಲಿ ಫೋಟೋಗ್ರಫಿ ಇನ್ಕ್ಲೂಡ್ ಆಗ್ತಾ ಬಂತು. 20th ಸೆಂಚುರಿ ಹೊತ್ತಿಗೆ ಈ ಪ್ರಾಸೆಸ್ ಸ್ಟ್ಯಾಂಡರ್ಡ್ ಆಗ್ತಾ ಬಂತು. ಫೋಟೋ ಜರ್ನಲಿಸಮ್, ಪೋರ್ಟ್ರೇಟ್ ಫೋಟೋಗ್ರಫಿ ಆ್ಯಂಡ್ ಡಾಕ್ಯುಮೆಂಟ್ರಿ ವರ್ಕ್ಗಳಿಗೆ ಜಗತ್ತಿನಾದ್ಯಂತ 1880ರಲ್ಲಿ TLR ಕ್ಯಾಮ್ರಾಗಳು ಅಂದರೆ ಟ್ವಿನ್ ಲೆನ್ಸ್ ಕ್ಯಾಮ್ರಾಗಳು ಡೆವಲಪ್ ಆಗಲಿಕ್ಕೆ ಶುರು ಆದವು. 20ನೇ ಶತಮಾನದ ಮಧ್ಯಭಾಗದಲ್ಲಿ ಕಿಂಗ್ ಆಗಿ ಮೆರೆದ್ವು. 2 ಲೆನ್ಸ್ಗಳು ಕ್ಯಾಮ್ರಾದಲ್ಲಿತ್ತು. ಟಾಪ್ ಲೆನ್ಸ್ ವ್ಯೂ ಫೈಂಡರ್ ಆಗಿ ಕೆಲಸ ಮಾಡ್ತಿತ್ತು. ಬಾಟಮ್ ಲೆನ್ಸ್ ಆಕ್ಚುಯಲ್ ಫೋಟೋನ ತಗೊಳ್ತಾ ಇತ್ತು. ಇದು ಟ್ವಿನ್ ಲೆನ್ಸ್ ಕ್ಯಾಮ್ರಾಗಳ ವಿಶೇಷತೆ. ಇದರ ಬಗ್ಗೆ ಡೀಟೇಲ್ಡ್ ಆಗಿ ಕ್ಯಾಮ್ರಾ ಡೆವಲಪ್ ಆಗಿ ಎವಾಲ್ವ್ ಆದ ಮುಂದಿನ ವಿಡಿಯೋದಲ್ಲಿ ನೋಡೋಣ.
ಫೋಟೋಗ್ರಫಿ ಮೊದಲು ಇನ್ವೆಂಟ್ ಆದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜಸ್ನ ಮಾತ್ರ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ತಿತ್ತು. ಆದರೆ ಜನರಿಗೆ ರೈನ್ಬೋಸ್, ಮರ, ಬ್ಲೂ ಸ್ಕೈ, ಕಲರ್ಫುಲ್ ಹೂಗಳ ಫೋಟೋಸ್ನ ರಿಯಲ್ ಕಲರ್ನಲ್ಲಿ ನೋಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು. 1850 ಹಿಂದೆ ಡೆವಲಪ್ ಮಾಡ್ತಿದ್ದ ಕಲರ್ ಫೋಟೋಸ್ ಬೇಗನೆ ಫೇಡ್ ಆಗ್ತಿತ್ತು. ಆದರೆ 1850 ನಂತರ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಎಂಬ ವಿಜ್ಞಾನಿ ಸಮಥಿಂಗ್ ಅಮೇಝಿಂಗ್ ಡಿಸ್ಕವರ್ ಮಾಡಿದ್ರು. ಅದೇನಂದರೆ ರೆಡ್, ಗ್ರೀನ್ ಆ್ಯಂಡ್ ಬ್ಲೂ ಲೈಟ್ನ ಕಂಬೈನ್ ಮಾಡಿ ಯಾವ ಕಲರ್ನ ಬೇಕಿದ್ರೂ ಕ್ರಿಯೇಟ್ ಮಾಡ್ಬೋದು ಅಂತ. ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ರೆಡ್, ಗ್ರೀನ್ ಆ್ಯಂಡ್ ಬ್ಲೂ ಕಲರ್ ಫಿಲ್ಟರ್ ಹಾಕಿ 3 ಪ್ರತ್ಯೇಕ ಫೋಟೋಸ್ ತೆಗೆದು ಒಟ್ಟಿಗೆ ಅವುಗಳನ್ನ ಸೇರಿಸಿ ಪ್ರೊಜೆಕ್ಟ್ ಮಾಡ್ತಿದ್ದಾಗ ಈ ಕಲರ್ ಇಮೇಜ್ ತಯಾರಿಸಿ ವರ್ಲ್ಡ್ಗೆ ತೋರಿಸಿದರು. ನಿಜವಾದ ಕಲರ್ ಫೋಟೋಗ್ರಫಿ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳಿಗೆ ಹ್ಯಾಂಡ್ ಪೇಂಟೆಡ್ ಮಾಡಲಾಗ್ತಿತ್ತು. ಇನ್ ದ ಅರ್ಲಿ 90s ಲ್ಯೂಮಿಯರ್ ಬ್ರದರ್ಸ್ ಅವರು ಆಟೋಕ್ರೋಮ್ ಇನ್ವೆಂಟ್ ಮಾಡಿದ್ರು. ಆಟೋಕ್ರೋಮ್ ಅನ್ನೋದು ಫ್ರೆಂಚ್ ವರ್ಡ್, ಅಂದರೆ ಸೆಲ್ಫ್ ಕಲರ್ಡ್ ಅಂತ. ಇದು ಮೊಟ್ಟ ಮೊದಲು ಕಮರ್ಷಿಯಲಿ ಸಕ್ಸಸ್ಫುಲ್ ಆದಂಥ ಕಲರ್ ಫೋಟೋಗ್ರಫಿ ಪ್ರಾಸೆಸ್. ಅವರ ಪ್ರಾಸೆಸ್ ಗ್ಲಾಸ್ ಪ್ಲೇಟ್ ಮೇಲೆ ಮಿಲಿಯನ್ಸ್ ಆಫ್ ಟೈನಿ ಗ್ರೈನ್ಸ್ ಆದ ಮೈಕ್ರೋಸ್ಕೋಪಿಕ್ ಪೊಟ್ಯಾಟೊ ಸ್ಟಾರ್ಚ್ ಅನ್ನ ಗ್ಲಾಸ್ ಪ್ಲೇಟ್ಗೆ ಕೋಟ್ ಮಾಡ್ತಿದ್ರು. ಪೊಟ್ಯಾಟೊ ಸ್ಟಾರ್ಚ್ ಅಂದ್ರೆ ಪ್ರಾಸೆಸ್ ಮಾಡಿದಂಥ ಆಲೂಗೆಡ್ಡೆ ಹಿಟ್ಟು. ನೀವು ಕೇಳಿದ್ ಕರೆಕ್ಟ್, ಆಲೂಗೆಡ್ಡೆ ಹಿಟ್ಟು. ಈ ಪೊಟ್ಯಾಟೊ ಸ್ಟಾರ್ಚ್ ಅನ್ನ ಇಂಡಿವಿಜುವಲ್ ಆಗಿ ರೆಡ್, ಆರೆಂಜ್, ಗ್ರೀನ್ ಮತ್ತು ಬ್ಲೂ ವೈಲೆಟ್ ಆಗಿ ಸಪ್ರೇಟ್ ಆಗಿ ಡೈ ಮಾಡಲಾಗ್ತಿತ್ತು. ನಂತರ ಇವೆಲ್ಲವನ್ನ ಮಿಕ್ಸ್ ಮಾಡಿ ಗ್ಲಾಸ್ ಪ್ಲೇಟ್ಗೆ ಕೋಟ್ ಮಾಡಲಾಗ್ತಿತ್ತು. ಲೈಟ್ ಆ ಕಲರ್ಡ್ ಗ್ರೈನ್ಸ್ ಮೂಲಕ ಪಾಸ್ ಆಗಿ ಕಲರ್ ಇಮೇಜ್ ಪ್ಯಾಟರ್ನ್ ಫಾರ್ಮ್ ಆಗ್ತಿತ್ತು. ಈ ಪೊಟ್ಯಾಟೊ ಸ್ಟಾರ್ಚ್ ಲೇಯರ್ನ ಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಎಮಲ್ಷನ್ ಆ್ಯಡ್ ಮಾಡಲಾಗ್ತಿತ್ತು. ಲೈಟ್ ಈ 3 ಕಲರ್ನ ಪೊಟ್ಯಾಟೊ ಸ್ಟಾರ್ಚ್ ಮೇಲೆ ಪಾಸ್ ಆಗಿ ಕಲರ್ ಬೇಸ್ಡ್ ಪಿಕ್ಚರ್ನ ಕ್ಯಾಪ್ಚರ್ ಮಾಡ್ತಿತ್ತು. 1930 ಫೋಟೋಗ್ರಫಿ ಚೇಂಜ್ ಅಗೇನ್. ಕೋಡಕ್ರೋಮ್ ಮತ್ತು ಆಕ್ಫಾ ಕಲರ್ ಮಲ್ಟಿ ಲೇಯರ್ಡ್ ಕಲರ್ ಫಿಲ್ಮ್ಸ್ ಇನ್ವೆಂಟ್ನಿಂದ ಫೋಟೋಗ್ರಫಿ ಮತ್ತೆ ಮುಂದಿನ ಹಂತಕ್ಕೇರ್ತು. ಕೋಡಕ್ರೋಮ್ ಅನ್ನ ಲಿಯೋಪೋಲ್ಡ್ ಬ್ರದರ್ಸ್ ಇನ್ವೆಂಟ್ ಮಾಡಿದ್ರು. ಈ ಫಿಲ್ಮ್ಗಳಿಂದ ಕಲರ್ ಫೋಟೋಗ್ರಾಫ್ಸ್ ಕ್ಯಾಪ್ಚರ್ ಮಾಡೋದು ಇನ್ನಷ್ಟು ಸುಲಭವಾಗಿ ಮತ್ತು ರಿಲಯಬಲ್ ಆಗ್ತಾ ಹೋಯಿತು. ಈ ಫಿಲ್ಮ್ಗಳಲ್ಲಿ ಲೈಟ್ ಸೆನ್ಸಿಟಿವ್ ಮಲ್ಟಿಪಲ್ ಲೇಯರ್ಸ್ ಎಮಲ್ಷನ್ನ ಒಂದರ ಮೇಲೊಂದಂತೆ ಅಂಟಿಸಲಾಗ್ತಿತ್ತು. ಪ್ರತಿಯೊಂದು ಲೇಯರ್ ಕೂಡ ಸ್ಪೆಸಿಫಿಕ್ ಕಲರ್ ಆಫ್ ಲೈಟ್ ಆದ ರೆಡ್, ಗ್ರೀನ್ ಮತ್ತು ಬ್ಲೂಗೆ ಸೆನ್ಸಿಟಿವ್ ಆಗಿತ್ತು. ಫೋಟೋಗ್ರಾಫ್ ತೆಗೆಯುವಾಗ ಲೈಟ್ ಈ ಲೇಯರ್ ಮೂಲಕ ಹಾದು ಹೋಗ್ತಿತ್ತು. ಪ್ರತ್ಯೇಕ ಕಲರನ್ನು ರೆಕಾರ್ಡ್ ಮಾಡ್ತಿತ್ತು. ಕಾಂಪ್ಲೆಕ್ಸ್ ಕೆಮಿಕಲ್ ಪ್ರಾಸೆಸ್ ಮೂಲಕ ಈ ಲೇಯರ್ಗಳಲ್ಲಿ ಬಣ್ಣದ ಡೈಗಳು ಫಾರ್ಮ್ ಆಗಿ ನ್ಯಾಚುರಲ್, ಬ್ರೈಟ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕಲರ್ ಇರುವ ಫೋಟೋಗಳನ್ನು ಕ್ರಿಯೇಟ್ ಮಾಡ್ತಿತ್ತು. ಈ ಇನ್ವೆನ್ಷನ್ ಕಲರ್ ಫೋಟೋಗ್ರಫಿ ಪ್ರಾಕ್ಟಿಕಲಿ ಎಲ್ಲರಿಗೂ ಸಿಗುವ ಹಾಗೆ ಮಾಡ್ತು. ಇಂದು ಡಿಜಿಟಲ್ ಕ್ಯಾಮ್ರಾಗಳು ರೆಡ್, ಗ್ರೀನ್, ಬ್ಲೂ ಲೈಟ್ ಗುರುತಿಸುವ ಲಕ್ಷಾಂತರ ಮಿಲಿಯನ್ಸ್ ಆಫ್ ಸೂಕ್ಷ್ಮ ಪಿಕ್ಸೆಲ್ಗಳನ್ನು ಹೊಂದಿವೆ. ಕ್ಯಾಮ್ರಾದ ಕಂಪ್ಯೂಟರ್ ಈ ಲೈಟ್ಗಳನ್ನು ಮಿಕ್ಸ್ ಮಾಡಿ ಬಣ್ಣದ ಡಿಜಿಟಲ್ ಫೋಟೋವನ್ನ ಈಗ ನಮಗೆ ನೀಡ್ತಿವೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಫಿಲ್ಮ್ ರೋಲ್ಸ್, ಈ ಫಿಲ್ಮ್ ರೋಲ್ಗಳು ಫೋಟೋಸ್ನ ಕೆಮಿಕಲಿ ಕ್ಯಾಪ್ಚರ್ ಮಾಡಲಾಗ್ತಿತ್ತು. ಡಿಜಿಟಲ್ ಕ್ಯಾಮ್ರಾಗಳು ಲಕ್ಷಾಂತರ ಟೈನಿ ಲೈಟ್ ಸೆನ್ಸಿಟಿವ್ ಸ್ಪಾಟ್ಗಳಿಂದ ಕೂಡಿದ ಎಲೆಕ್ಟ್ರಾನಿಕ್ ಸೆನ್ಸರ್ಸ್ ಅನ್ನು ಬಳಸುತ್ತಿತ್ತು. ಒಂದು ಸೀನ್ನಿಂದ ಅಲ್ಲಿಯ ಲೈಟ್ ಸೆನ್ಸರ್ ಅನ್ನು ತಲುಪಿದಾಗ ಈಚ್ ಪಿಕ್ಸೆಲ್ ಲೈಟ್ ಅನ್ನು ಮತ್ತು ಕಲರ್ ಅನ್ನು ಮೆಜರ್ ಮಾಡಿ ಈ ಇನ್ಫಾರ್ಮೇಶನ್ ಅನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಗಳಾಗಿ ಕನ್ವರ್ಟ್ ಮಾಡಿ ಕ್ಯಾಮ್ರಾದ ಒಳಗಿನ ಕಂಪ್ಯೂಟರ್ ಇದನ್ನ ಪ್ರಾಸೆಸ್ಗೊಳಿಸಿ ಡಿಜಿಟಲ್ ಡೇಟಾ ರೂಪದಲ್ಲಿ ಸ್ಟೋರ್ ಮಾಡ್ತಿತ್ತು, ಲೈಕ್ ಫೈಲ್ಸ್ ಆನ್ ಕಂಪ್ಯೂಟರ್. ನಂತರ ನೀವು ಈ ಪಿಕ್ಚರ್ ಗಳನ್ನ ತಕ್ಷಣವೇ ಸ್ಕ್ರೀನ್ಸ್ ಮೇಲೆ ನೋಡಬಹುದಾಗಿತ್ತು, ಮಲ್ಟಿಪಲ್ ಕಾಪೀಸ್ ಮಾಡಿ ಶೇರ್ ಮಾಡಬಹುದಾಗಿತ್ತು ಮತ್ತು ಯಾವುದೇ ಕೆಮಿಕಲ್ಸ್ ಅಥವಾ ಡಾರ್ಕ್ ರೂಮ್ ಅಗತ್ಯವಿಲ್ಲದೆ ಪ್ರಿಂಟ್ ಮಾಡಬಹುದಾಗಿತ್ತು. ಇಂಟ್ರೆಸ್ಟಿಂಗ್ಲಿ ದ ಫಸ್ಟ್ ಡಿಜಿಟಲ್ ಕ್ಯಾಮ್ರಾವನ್ನು 1975ರಲ್ಲಿ ಕೋಡಕ್ನ ಇಂಜಿನಿಯರ್ ಆದ ಸ್ಟೀವ್ ಸ್ಯಾಸನ್ ಇನ್ವೆಂಟ್ ಮಾಡಿದ್ರು. ಬಟ್ ಕೋಡಕ್ಸ್ ಮೇನ್ ಬಿಸ್ನೆಸ್ ಫಿಲ್ಮ್ ರೋಲ್ಸ್ ಆಗಿದ್ರಿಂದ ಡಿಜಿಟಲ್ ಫೋಟೋಗ್ರಫಿಯನ್ನು ಎಂಬ್ರೇಸ್ ಮಾಡಲು ಹಿಂಜರಿದ್ರು. ಇದು ಅವರ ಫಿಲ್ಮ್ ಸೇಲ್ಸ್ಗೆ ಹಾನಿ ಉಂಟು ಮಾಡುತ್ತೆ ಎಂಬ ಭಯ ಅವರಿಗಿತ್ತು. ಸ್ಟೀವ್ ಸ್ಯಾಸನ್ 1975ರ ಮೂಲ ಮಾದರಿ ಕ್ಯಾಮ್ರಾ ಅಥವಾ ಪ್ರೋಟೋಟೈಪ್ CCD ಚಾರ್ಜ್ ಕಪಲ್ ಡಿವೈಸ್ ಎಂಬ ಸೆನ್ಸರ್ ಅನ್ನು ಬಳಸಿಕೊಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ಗಳನ್ನು ಕ್ಯಾಪ್ಚರ್ ಮಾಡಿ ಕ್ಯಾಸೆಟ್ ಟೇಪ್ನಲ್ಲಿ ಸ್ಟೋರ್ ಮಾಡ್ತಿದ್ರು. ಇದು ಟೆಕ್ನಾಲಜಿಕಲ್ ಅದ್ಭುತವಾಗಿದ್ದರೂ ಕೋಡಕ್ಸ್ ಮ್ಯಾನೇಜ್ಮೆಂಟ್ ತಕ್ಷಣದ ಕಮರ್ಷಿಯಲ್ ವ್ಯಾಲ್ಯೂ ನೋಡದೆ ಅವರ ಆ ಸ್ಲೋ ಅಡಾಪ್ಷನ್ 2012ರಲ್ಲಿ ಕೋಡಕ್ ಬ್ಯಾಂಕ್ರಪ್ಸಿ ಫೈಲ್ ಮಾಡಲು ಮೇಜರ್ ರೀಸನ್ ಎನ್ನಲಾಗುತ್ತೆ.
ದ ಲೇಟ್ 1980s ಅಂಡ್ ಅರ್ಲಿ 1990s ದಶಕದ ಆರಂಭದಲ್ಲಿ ಕಮರ್ಷಿಯಲಿ ಸಕ್ಸಸ್ಫುಲಿ ಆದ SLR ಕ್ಯಾಮ್ರಾಗಳು ಪ್ರಾರಂಭವಾದವು. ಲೈಕ್ ದ ನಿಕಾನ್ F3 ವಿತ್ ದ ಕೋಡಕ್ ಡಿಜಿಟಲ್ ಬ್ಯಾಕ್. ಇವುಗಳು ಟ್ರೆಡಿಷನಲ್ ಆಪ್ಟಿಕಲ್ ವ್ಯೂ ಫೈಂಡರ್ ಅನ್ನು ಡಿಜಿಟಲ್ ಇಮೇಜ್ ಸೆನ್ಸರ್, ಸ್ಟೋರೇಜ್ ಮತ್ತು ಪ್ರೊಸೆಸಿಂಗ್ ನೊಂದಿಗೆ ಕಂಬೈನ್ ಮಾಡಲಾಗಿತ್ತು. ಪ್ರೊಫೆಷನಲ್ಸ್ಗೆ ಇನ್ಸ್ಟಾಂಟ್ ಫೀಡ್ಬ್ಯಾಕ್, ಹೈ ಇಮೇಜ್ ಕ್ವಾಲಿಟಿ ಮತ್ತು ಇಂಟರ್ಚೇಂಜಬಲ್ ಲೆನ್ಸ್ಗಳನ್ನು ನೀಡ್ತಿತ್ತು. ನಂತರ ಲೇಟ್ 2000s ಅಂಡ್ 2010s ಮಿರರ್ಲೆಸ್ ಕ್ಯಾಮ್ರಾ ಬಿಕಮ್ ಮೋರ್ ಪಾಪ್ಯುಲರ್. ಇವು ಟ್ರೆಡಿಷನಲ್ ಮಿರರ್ ಸಿಸ್ಟಮ್ ತೆಗೆದು ಹಾಕಿ ಡೈರೆಕ್ಟ್ ಲೆನ್ಸ್ ನಿಂದ ಸೆನ್ಸರ್ಗೆ ಇಮೇಜ್ ಅನ್ನು ತಲುಪಿಸುವ ಮೂಲಕ ಸ್ಮಾಲ್ ಸೈಜ್ ಎಲೆಕ್ಟ್ರಿಕ್ ವ್ಯೂ ಫೈಂಡರ್, ಫಾಸ್ಟರ್ ಆಟೋ ಫೋಕಸ್ ಮತ್ತು ಹೈ ಸ್ಪೀಡ್ ಕಂಟಿನ್ಯೂಸ್ ಶೂಟಿಂಗ್ ನಂತಹ ಅನುಕೂಲಗಳನ್ನ ನೀಡ್ತಿತ್ತು. ಇಂದು ಫೋಟೋಗ್ರಫಿ ಇಂಡಸ್ಟ್ರಿಯಲ್ಲಿ ಅನೇಕ ಪಾಪ್ಯುಲರ್ ಅಂಡ್ ಕಾಂಪಿಟೇಟಿವ್ ಕ್ಯಾಮ್ರಾ ಬ್ರ್ಯಾಂಡ್ಗಳಿವೆ, ಸಚ್ ಆಸ್ ಕೆನಾನ್, ನಿಕಾನ್, ಸೋನಿ, ಫುಜಿಫಿಲ್ಮ್, ಪ್ಯಾನಾಸೋನಿಕ್ ಮತ್ತು ಇನ್ನೂ ಹೆಚ್ಚಿನ ಬ್ರ್ಯಾಂಡ್ಗಳು. ಈಚ್ ಬ್ರ್ಯಾಂಡ್ ಆಫರ್ಸ್ ಯೂನಿಕ್ ಫೀಚರ್ಸ್, ಸ್ಟ್ರೆಂತ್ಸ್ ಮತ್ತು ಬಜೆಟ್ಗೆ ಹೊಂದಿಕೊಂಡಿರುವ ಫೋಟೋಗ್ರಫಿ ನೀಡ್ಸ್ಗಳನ್ನು ಪೂರೈಸ್ತಿದೆ. ಇವತ್ತಿನ ಮಾಡರ್ನ್ ಕ್ಯಾಮ್ರಾಗಳು ಈ ರೀತಿಯಾದ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳನ್ನ ನೀಡ್ತಿದೆ. ಹೈ ರೆಸಲ್ಯೂಷನ್ ಸೆನ್ಸರ್ಸ್, ಅಡ್ವಾನ್ಸ್ ಆಟೋ ಫೋಕಸ್, ಐಬಿಸ್ ಇನ್ ಬಾಡಿ ಇಮೇಜ್ ಸ್ಟೆಬಿಲೈಸೇಷನ್, ಹೆಚ್ಚು ISO ಪರ್ಫಾರ್ಮೆನ್ಸ್, ಫಾಸ್ಟ್ ಬಸ್ ಶೂಟಿಂಗ್, ಸಿನಿಮಾ ಕ್ವಾಲಿಟಿ 4K 8K ವಿಡಿಯೋ ರೆಕಾರ್ಡಿಂಗ್, ಕಂಪ್ಯೂಟೇಷನಲ್ ಫೋಟೋಗ್ರಫಿ, AI ಪವರ್ಡ್ ಫೀಚರ್ಸ್, ಸಬ್ಜೆಕ್ಟ್ಗಳನ್ನ ಟ್ರ್ಯಾಕಿಂಗ್ ಮತ್ತು ರೆಕಗ್ನೈಸ್ ಮಾಡುವುದು, ಮಿರರ್ಲೆಸ್ ಡಿಸೈನ್, ಲೈಟರ್, ಕಾಂಪ್ಯಾಕ್ಟ್ ಆದರೆ ಪವರ್ಫುಲ್ ಆಗಿರುತ್ತೆ. ಮತ್ತು ಇಂದಿನ ಸ್ಮಾರ್ಟ್ಫೋನ್ಗಳು ಚಿಕ್ಕದಾಗಿರುವ ಫೋಟೋಗ್ರಫಿಯ ಪವರ್ ಹೌಸ್ಗಳಾಗಿವೆ. ಈಗ ಕಂಪ್ಯೂಟೇಷನಲ್ ಫೋಟೋಗ್ರಫಿ, SDR, ಪೋರ್ಟ್ರೇಟ್ ಮೂಡ್, ನೈಟ್ ಮೂಡ್, ಝೂಮ್ ಕೇಪಬಿಲಿಟೀಸ್, ಮಲ್ಟಿಪಲ್ ಲೆನ್ಸಸ್ ಮತ್ತು ಡಿಜಿಟಲ್ ಝೂಮ್ ಟೆಕ್ನಾಲಜೀಸ್, AI ಸೀನ್ ರೆಕಗ್ನಿಷನ್, ಮಲ್ಟಿ ಕ್ಯಾಮ್ರಾ ಸಿಸ್ಟಮ್ಸ್, ವೈಡ್, ಅಲ್ಟ್ರಾ ವೈಡ್, ಟೆಲಿಫೋಟೋ ಫಾರ್ ಆಲ್ ವ್ಯೂಸ್, ಬೆಟರ್ ಸೆನ್ಸರ್ ಡೆವಲಪ್ಮೆಂಟ್, 8K ವಿಡಿಯೋ ಸ್ಟೆಬಿಲೈಸೇಷನ್ ಹಾಗೂ ಸಿನಿಮಾ ಎಫೆಕ್ಟ್ಸ್ಗಳೊಂದಿಗೆ. ಇದು ಫೋಟೋಗ್ರಫಿಯ ಹುಟ್ಟು ಮತ್ತು ಬೆಳವಣಿಗೆಯ ಬ್ಯೂಟಿಫುಲ್ ಜರ್ನಿ ಫ್ರೆಂಡ್. ಇವತ್ತು ಫೋಟೋಗ್ರಫಿ ಅಂದರೆ ಇಸ್ ನಾಟ್ ಜಸ್ಟ್ ಅಬೌಟ್ ಎ ಪಿಕ್ಚರ್. ಅದು ಒಂದು ಭಾವನೆ, ಮೆಮೊರಿ, ಎಮೋಷನ್ ಆ್ಯಂಡ್ ಸ್ಟೋರಿ ವಿ ಕೀಪ್ ಫಾರ್ ಎವರ್. ಎಷ್ಟು ಟೆಕ್ನಾಲಜಿ ಬದಲಾದರೂ ಪ್ರತಿಯೊಂದು ಫೋಟೋದ ಹಿಂದಿರುವ ಹೃದಯ ಮಾತ್ರ ಮಾನವನದೇ. ಇಲ್ಲಿಯವರೆಗೆ ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಫೋಟೋಗ್ರಫಿ ಬಗ್ಗೆ ನಿಮ್ಮ ಥಾಟ್ಸ್ ಹಾಗೂ ಫೀಡ್ಬ್ಯಾಕ್ನ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ಚಾನಲ್ನಿಂದ ನಿಮಗೆ ವ್ಯಾಲ್ಯೂ ಆ್ಯಡ್ ಆಗ್ತಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನಲ್ಲಿ ಟಾಪ್ 6 ಫಿಲ್ಮ್ ಇಂಡಸ್ಟ್ರಿ ಕ್ಯಾಮ್ರಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರೋದಿದೆ, ನೀವು ಚೆಕ್ ಮಾಡಿ ನೋಡ್ಬೋದು. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಕ್ಲಿಕ್ ಮಾಡ್ತಾ ಇರಿ, ಕ್ರಿಯೇಟ್ ಮಾಡ್ತಾ ಇರಿ, ಪ್ರಪಂಚವನ್ನು ನಿಮ್ಮದೇ ಆದ ಬ್ಯೂಟಿಫುಲ್ ಫೇನಲ್ಲಿ ಕ್ಯಾಪ್ಚರ್ ಮಾಡ್ತಾ ಇರಿ. ಆ್ಯಂಡ್ ಆಲ್ವೇಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫ್ರೆಂಡ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.